ನಾವು ನಿಮಗೆ ತೋರಿಸ್ತೀವಿ. ಒಂದು ಟ್ಯಾಂಕರ್ ಅಡ್ಡ ಇರೋದ್ರಿಂದ ಅದೆಷ್ಟೋ ಜನರ ಜೀವ ಉಳಿಯುತ್ತೆ. ಇಲ್ಲ ಅಂತ ಹೇಳಿದ್ರೆ ಅಷ್ಟು ಜನ ಕೆಸರಿನಲ್ಲಿ ಮುಳುಗೆ ಹೋಗ್ತಾ ಇದ್ರು. ಬಟ್ ಇದು ಕರ್ನಾಟಕದ ಟ್ಯಾಂಕರ್. ಇದೇ ಟ್ಯಾಂಕರ್ ನಿಂದಾಗಿ 4-5 ಜನರ ಜೀವ ಉಳಿಯುತ್ತೆ. ಓಡಾಡ್ಕೊಂಡು ಬರ್ತಾ ಇರ್ತಾರೆ. ಆ ಟ್ಯಾಂಕರ್ ಏನಾದ್ರೂ ಅಡ್ಡ ಬಂದಿಲ್ಲ, ರಿವರ್ಸ್ ಬಂದಿಲ್ಲ ಅಂತ ಹೇಳಿದ್ರೆ ಓಡ್ಕೊಂಡು ಬರ್ತಾ ಇದ್ದ ಅಷ್ಟು ಜನ ಮಳೆ ಕೆಸರಿನಡಿಯಲ್ಲಿ ಸಿಕ್ಕಾಕೊಳ್ತಾ ಇದ್ರು. ಬದುಕೋದೇ ಕಷ್ಟವಾಗ್ತಾ ಇತ್ತು. ಅಷ್ಟು ಜನ ಉಳ್ಕೊಂಡಿದಾರಲ್ಲ, ಅವ್ರು ನಿಜಕ್ಕೂ ಈ ಟ್ಯಾಂಕರ್ಗೆ ಥ್ಯಾಂಕ್ಸ್ ಹೇಳಬೇಕು. ಇದೇ ಟ್ಯಾಂಕರ್ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ವಲ್ಲ ನಿನ್ನೆ ಮೊನ್ನೆ ಎಲ್ಲ, ನೋಡಿ ನೋಡಿ ಇದರಲ್ಲಿ ಕಾಣ್ಬೋದು ನೀವು CCTV ಫುಟೇಜಲ್ಲಿ. ಅದು ರಿವರ್ಸ್ ಬರ್ತಾ ಇದೆ. 4-5 ಜನ ಓಡ್ಕೊಂಡು ಬಂದರೆ ಓಡೋದಕ್ಕೆ ಆಗಲ್ಲ, ಬಿದ್ದೋಗ್ಬಿಡ್ತಾರೆ. ಬಿದ್ರೂ ಬದುಕಿರೋದು ಈ ಟ್ಯಾಂಕರ್ನಿಂದಾಗಿ. ಒಂಥರ ಗೋಡೆ ಥರ ನಿಂತ್ಕೊಂಡು ಬಿಟ್ಟಿರುತ್ತೆ ಟ್ಯಾಂಕರ್. ಅಂಥ ಬೃಹದ್ಗಾತ್ರ ಟ್ಯಾಂಕರನ್ನೇ ಎಳ್ಕೊಂಡು ಬಂದಿದೆ ಅಂತ ಹೇಳಿದ್ರೆ ಇನ್ನು ಮಣ್ಣು ಕೆಸರಿಗೆ ಶಕ್ತಿ ಎಷ್ಟಿರಬೇಡ ಅನ್ಕೊಳ್ಳಿ, ಎಷ್ಟು ಫೋರ್ಸ್ಫುಲಿ ಬಂದಿರಬೇಡ. ಅದು ಮನುಷ್ಯ ಓಡ್ಕೊಂಡು ಬಂದು ಬದುಕೋದಕ್ಕೆ ಸಾಧ್ಯನಾ? ಅದು ಅಡ್ಡ ಇಲ್ಲ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಕೆಸರು ಫೋರ್ಸ್ಫುಲ್ ಆಗಿ ಬರ್ತಾ ಇತ್ತಲ್ಲ, ಅದು ಇವರ ಮೇಲೇನೆ ಬಿದ್ದು ಬಿಡ್ತಾ ಇತ್ತು. ಆಮೇಲೆ ಹೇಳೋದೆಲ್ಲ ಆಗು ಹೋಗುವಂತ ಕಥೆಗಳಲ್ಲ. ನಿಜಕ್ಕೂ ಮೈ ಜುಮ್ ಅನ್ಸುತ್ತೆ ಈ ದೃಶ್ಯ ನೋಡಿದ್ರೆ. ಪ್ರತಿನಿಧಿ ರಾಮ್ ಇದ್ರ ಬಗ್ಗೆ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ದೇವರನಾಡು ಕೇರಳದ ವೈನಾಡಿನ ಕಲ್ಲಾಡಿಯಲ್ಲಿ ಆದಂತಹ ಘೋರ ದುರಂತದಲ್ಲಿ ಸಾಕಷ್ಟು ಜನರ ಪ್ರಾಣವನ್ನ ನಮ್ಮ ರಾಜ್ಯದ ಟ್ಯಾಂಕರ್ ಒಂದು ಉಳಿಸಿದೆ. ಅಚ್ಚರಿ ಆದರೂ ಇದು ಸತ್ಯ. ನಾನೀಗ ಅದೇ ಟ್ಯಾಂಕರ್ನ ಬಳಿ ಇದ್ದೇನೆ. ನೀವು ನೋಡ್ತಾ ಇರ್ಬೋದು ಈ ಒಂದು ಟ್ಯಾಂಕರನ್ನು. ನಿನ್ನೆ ಘನಘೋರ ದುರಂತ ಏನಾಯಿತು ಅದಕ್ಕೆ ಸಾಕ್ಷೀಕರಣವಾಗುವಂತೆ ಒಂದು ದೃಶ್ಯ TV9ಗೆ ಲಭ್ಯವಾಗಿತ್ತು. ಅದು ಮೀನಾಕ್ಷಿ ನದಿಯ ಸೇತುವೆ ಮೇಲೆ ರಭಸವಾಗಿ ಹರಿದು ಬಂದಂತಹ ಕೆಸರು ಮಿಶ್ರಿತ ನೀರು. ಏನು ಗುಡ್ಡದ ಮಣ್ಣಿನ ಕುಸಿತ ಆಯಿತು. ಸಡನ್ ಆಗಿ ಅಲ್ಲಿಂದ ಆ ಒಂದು ಸೇತುವೆ ಮೇಲೆ ಸಾಕಷ್ಟು ಕೆಸರು ಮಿಶ್ರಿತ ನೀರು ರಭಸವಾಗಿ ಹರಿದು ಬಂದಿತ್ತು. ಆ ಸಂದರ್ಭದಲ್ಲಿ ಈ ಒಂದು ಟ್ಯಾಂಕರ್ ಅನ್ನ ನೀವು ನೋಡ್ತಾ ಇದ್ದೀರಾ, ಈ ಟ್ಯಾಂಕರ್ ಆ ಸೇತುವೆ ಮೇಲೆ ಹೋಗ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇತ್ತು. ಅದರ ಚಾಲಕ ಆ ಒಂದು ಘಟನೆಯನ್ನ ನೋಡಿದ ತಕ್ಷಣ ಅದನ್ನ ಮುಂದೆ ಹೋಗ್ಬೇಕಾ ಅಥವಾ ವಾಪಸ್ಸು ಬರಬೇಕಾ ಅಂತ ಯೋಚನೆಯಲ್ಲೇ ಇರುವಾಗ ಆತನಿಗೆ ಯೋಚನೆ ಮಾಡಲಿಕ್ಕೂ ಅವಕಾಶವನ್ನು ಕೊಡದಂತೆ ಆ ಒಂದು ಘಟನೆ ಈ ಒಂದು ಟ್ಯಾಂಕರ್ ಅನ್ನ ಆ ಸೇತುವೆಯ ಅರ್ಧ ಭಾಗದಿಂದ ಕೊನೆಯವರೆಗೂ ಸಹ ಒಂದು ನೀರಿನಲ್ಲಿ ತೇಲಿಸಿಕೊಂಡು ಬರ್ತದೆ. ಮತ್ತು ಈ ಒಂದು ಟ್ಯಾಂಕರ್ನ ನೀವು ನೋಡ್ತಾ ಇದ್ದೀರಾ, ದಿಲೀಪ್ ಬಿಲ್ಡ್ ಕಾನ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಗೆ ಸೇರಿದಂಥದ್ದು. ನಮ್ಮ ಕರ್ನಾಟಕದ ರಾಮನಗರದ ರಿಜಿಸ್ಟ್ರೇಷನ್ ಅನ್ನು ಹೊಂದಿರುವಂಥದ್ದು. RTO ರಿಜಿಸ್ಟ್ರೇಷನ್ ನೀವು ನೋಡ್ತಾ ಇರ್ಬೋದು, KA 42B 9671 ಅಂತೇಳಿ. ನಿನ್ನೆ ಅಂದರೆ ಸಂಜೆ ಕಾಮಗಾರಿ ಸ್ಥಗಿತವಾಗಿದ್ರು ಸಹ ನೀರು ಪೂರೈಕೆಗಾಗಿ ಈ ಒಂದು ಟ್ಯಾಂಕರ್ ಆ ಸೇತುವೆ ಮೇಲೆ ಹೋಗ್ತಾ ಇತ್ತು. ಆ ಸಂದರ್ಭದಲ್ಲೇ ಈ ಒಂದು ದುರ್ಘಟನೆ ನಡೆದಂಥದ್ದು. ಈ ಘಟನೆ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಕುತೂಹಲದಿಂದ ಅಲ್ಲಿದ್ದಂಥ ಜನರು ಅದನ್ನ ವೀಕ್ಷಣೆ ಮಾಡ್ತಾ ಇರ್ತಾರೆ. ಯಾವಾಗ ತಮ್ಮತ್ತ ರಭಸವಾಗಿ ಆ ಕೆಸರು ಮಿಶ್ರಿತ ನೀರು ಮತ್ತು ಮಣ್ಣು ಹರಿದು ಬರ್ತದೆ, ಅಪಾಯದ ಸುಳಿವನ್ನು ಅರ್ಥಂತ ಅಲ್ಲಿದ್ದ ಎಲ್ಲರೂ ಸಹ ಅಲ್ಲಿಂದ ವಾಪಸ್ಸು ಹೋಗುವಂತಹ ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲೇ ಈ ಒಂದು ಟ್ಯಾಂಕರ್ ಸಹ ಉರುಳಿ ಮತ್ತೆ ಆ ಸ್ಥಳಕ್ಕೆ ಬಂದು ಅಲ್ಲೇ ನಿಲ್ಲುವಂತಹ ಕೆಲಸ ಆಗ್ತದೆ. ಒಂದು ವೇಳೆ ಆ ಟ್ಯಾಂಕರ್ ಅಲ್ಲಿ ನಿಂತಿಲ್ಲ ಅಂತಿದ್ರೆ ಆ ಟ್ಯಾಂಕರ್ನ ಮುಂಭಾಗದಲ್ಲೇ ಇಬ್ಬರು ಅಂದರೆ ಸಿಲುಕೊಂಡಿರ್ತಾರೆ. ಒಬ್ಬ ಮಹಿಳೆಯ ಕಾಲು ಆ ಒಂದು ಕೆಸರಿನಲ್ಲಿ ಉದುಗಿ ಹೋಗಿರ್ತದೆ. ಆ ಟ್ಯಾಂಕರ್ ಬಂದು ಅಡ್ಡವಾಗಿ ಅಂದರೆ ರಕ್ಷಣೆಯಾಗಿ ನಿಲ್ತದೆ. ಹಿಂದೆ ಬಂದಂತಹ ಅದು ಕೆಸರು ಮಿಶ್ರಿತ ನೀರೇನಿದೆ ಅದೆಲ್ಲವೂ ಸಹ ಟ್ಯಾಂಕರ್ಗೆ ತಗುಲ್ತದೆ. ನೀವು ಈಗಲೂ ಸಹ ನೋಡ್ತಾ ಇರ್ಬೋದು, ಟ್ಯಾಂಕರ್ನ ಕೆಳಭಾಗ ಅಂದರೆ ಚಕ್ರ ಇರ್ಬೋದು ಅಥವಾ ಕೆಳಭಾಗದ ಒಂದು ಟ್ಯಾಂಕ್ ಇರ್ಬೋದು, ಎಲ್ಲ ಕಡೆಯೂ ಸಹ ಕೆಸರುಮಯವಾಗಿರುವಂಥದ್ದು. ಈ ಎಲ್ಲ ಕೆಸರನ್ನ ತನ್ನ ಕಡೆಗೆ ಸೆಳೆದುಕೊಂಡಂತಹ ಟ್ಯಾಂಕರ್ನಿಂದಾಗಿ ಈ ಟ್ಯಾಂಕರ್ನ ಮುಂಭಾಗದಲ್ಲಿದ್ದಂತಹ ಆ ಮಹಿಳೆ ಇರ್ಬೋದು ಮತ್ತೊಬ್ಬ ಪುರುಷ ಇರ್ಬೋದು, ಅದೇ ರೀತಿಯಾಗಿ ಮತ್ತೆ ಏನು ಮುಂದೆ ಓಡ್ತಾ ಇದ್ರು ಅವರೆಲ್ಲರೂ, ಮತ್ತೆ ಆಪೆ ಆಟೋ ಒಂದು ಬರ್ತದೆ, ಆಟೋ ಸಹ ರಿವರ್ಸ್ ತಗೊಂಡು ವಾಪಸ್ ಹೋಗ್ತದೆ. ಅವರೆಲ್ಲರೂ ಸಹ ಪ್ರಾಣಾಪಾಯದಿಂದ ಪಾರಾದ್ರು ಅಂತಾನೆ ಹೇಳ್ಬೋದು. ಒಂದು ವೇಳೆ ಈ ಒಂದು ಟ್ಯಾಂಕರ್ ಏನು ನೀವು ನೋಡ್ತಾ ಇದ್ದೀರಾ, ನಮ್ಮ ರಾಜ್ಯದ ರಾಮನಗರದ RTO ನೋಂದಣಿ ಹೊಂದಿರುವಂತಹ ಈ ಒಂದು ಟ್ಯಾಂಕರ್ ಇಲ್ಲವಾಗಿದ್ರೆ ಖಂಡಿತವಾಗಿಯೂ ಮತ್ತಷ್ಟು ಅಮೂಲ್ಯ ಜೀವಗಳು ಕಳೆದು ಹೋಗ್ತಾ ಇದ್ವು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ವೈನಾಡು.